ಕೇಸ ಡೇಟಾ ವಿಷನ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪವರ್ BI ಇಂಟರ್ವ್ಯೂ ಹೆಂಗ್ ಕ್ಲಿಯರ್ ಮಾಡೋದು ಅಂತ ಸ್ವಲ್ಪ ಟ್ರಿಕ್ಸ್ ಹೇಳ್ಕೊಡ್ತೀನಿ. ಇದನ್ನೆಲ್ಲ ನೀವು ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ಇಂಟರ್ವ್ಯೂ ಕ್ಲಿಯರ್ ಮಾಡ್ಬೋದು. ಒಂದು 10 ಪಾಯಿಂಟ್ಸ್ ಹೇಳ್ತೀನಿ, ಇದನ್ನೆಲ್ಲ ಫಾಲೋ ಮಾಡ್ಕೊಂಬನ್ನಿ, ಈಸಿಯಾಗೆ ಇಂಟರ್ವ್ಯೂ ಕ್ಲಿಯರ್ ಮಾಡ್ಬೋದು. ಸೊ ಫಸ್ಟ್ ನೋಡಕ್ ಹೋದ್ರೆ, ಇವಾಗ ಎಲ್ಲರೂ ಮನೇಲಿರೋ ಕಾರಣ ಇಂಟರ್ವ್ಯೂಸ್ ಎಲ್ಲ ಟೀಮ್ಸ್ ಮೀಟಿಂಗು, ಗೂಗಲ್ ಮೀಟು, ಇಲ್ಲ ಅಂದ್ರೆ ಝೂಮ್ ಮೀಟಿಂಗ್ ಇದ್ರಲ್ಲೇ ಶೆಡ್ಯೂಲ್ ಆಗ್ತಾ ಬರ್ತಾ ಇದೆ. ಸೊ ಮ್ಯಾಕ್ಸಿಮಮ್ ನೋಡಿದ್ರೆ ನೀವು ರೌಂಡ್ 1 ಇಲ್ಲ ಲೆವೆಲ್ 1 ಅಂತ ಕೇಳ್ತಾರೆ, ಫಸ್ಟ್ ರೌಂಡು. ಸೊ ಇದಕ್ಕೆ ನೋಡಿದ್ರೆ 30 ಮಿನಿಟ್ಸ್ ಇರುತ್ತೆ ಇಂಟರ್ವ್ಯೂ. ಸೊ ಈ 30 ಮಿನಿಟ್ಸ್ ಅಲ್ಲಿ ನೀವು ಪ್ಯಾನಲ್ ಜೊತೆ ಮಾತಾಡಿ ಇಂಟರ್ವ್ಯೂ ಕ್ಲಿಯರ್ ಮಾಡಬೇಕು. ಸೊ ಈ 30 ಮಿನಿಟ್ಸ್ ಅಲ್ಲಿ ಈ ಕಂಪನಿಗಳು TCS, ಇನ್ಫೋಸಿಸ್, HCL, ವಿಪ್ರೋ ಅಂತವರೆಲ್ಲ ನೋಡಿದ್ರೆ ಒಬ್ರು ಇರ್ತಾರೆ ಅಷ್ಟೇ. ಆ 30 ಮಿನಿಟ್ಸ್ ಇಂಟರ್ವ್ಯೂಗೆ ಈ ಪವರ್ BI ರೋಲು ಇಲ್ಲ ಡೇಟಾ ಅನಾಲಿಸ್ಟ್ ರೋಲ್ಗೆ ಒಬ್ರು ಇರ್ತಾರೆ ಪ್ಯಾನಲ್. ಅವ್ರೊಬ್ರು ಕ್ವೆಶನ್ ಕೇಳ್ತಾರೆ, ನೀವು ಆನ್ಸರ್ ಮಾಡ್ಬೇಕು. ಸೊ ತುಂಬಾ ಒಳ್ಳೆ ಕಂಪನಿ ಆದ್ರೆ ಮಾತ್ರ ಅವ್ರಿಗೆ 2 ಇಲ್ಲ 3 ಇರ್ತಾರೆ. ಇಬ್ರು ಅಷ್ಟೇ, ಮ್ಯಾಕ್ಸಿಮಮ್ ಇಬ್ರು ಇರ್ತಾರೆ, 3 ಎಲ್ಲ ಇರಕ್ ಚಾನ್ಸೇ ಇಲ್ಲ ಫಸ್ಟ್ ರೌಂಡ್ಗೆ. ಸೊ ಈ 30 ನಿಮಿಷ ಟೈಮು ಎಕ್ಸ್ಟೆಂಡ್ ಆಗೋದಕ್ಕೆ ಚಾನ್ಸ್ ಇಲ್ಲ, ಯಾಕಂದ್ರೆ ಅವ್ರಿಗೂ ಬೇರೆ ಇಂಟರ್ವ್ಯೂಸ್ ಇರುತ್ತೆ, ಆಫೀಸ್ ಮೀಟಿಂಗ್ಸ್ ಇರುತ್ತೆ. ಸೊ 30 ಮಿನಿಟ್ಸ್ ಒಳಗಡೆ ಅವರು ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಈ 30 ಮಿನಿಟ್ಸ್ ಅಲ್ಲಿ ಮ್ಯಾಕ್ಸಿಮಮ್ 12 to 15 ಕ್ವಶನ್ಸ್ ಬರುತ್ತೆ. 15 ಕ್ವಶನ್ಗಿನ ಜಾಸ್ತಿ ಕೇಳೋದ್ ಚಾನ್ಸೇ ಇಲ್ಲ. ಮ್ಯಾಕ್ಸಿಮಮ್ ಒಂದೊಂದು ಕ್ವಶನ್ಗೆ ನೀವು 2 ನಿಮಿಷ ತಗೊಂಡ್ರು 15 ನಿಮಿಷ, 15 ಕ್ವಶನ್ಗೆ 30 ನಿಮಿಷ ಆಗುತ್ತಷ್ಟೇ. ಆ 30 ನಿಮಿಷಗಿನ್ನ ಹೆಚ್ಚು ಹೋಗೋದಕ್ಕೆ ಚಾನ್ಸೇ ಇಲ್ಲ. ಕರೆಕ್ಟಾ? ಆಮೇಲೆ ಫಸ್ಟ್ 10 ನಿಮಿಷ ಏನಿರುತ್ತೆ ಅಂದ್ರೆ ಅವ್ರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಂತಾರೆ, ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡಕ್ ಹೇಳ್ತಾರೆ. ಆ ಇಂಟ್ರೊಡ್ಯೂಸ್ ಮಾಡಿದ ಜೊತೆಗೆ ನೀವ್ ಏನ್ ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡ್ತಿದ್ದೀರಾ, ಕರೆಂಟ್ ಕಂಪನಿಲಿ ಏನೇನ್ ಮಾಡ್ತಿದ್ದೀರಾ ಅಂತ ಹೇಳಕ್ ಹೇಳ್ತಾರೆ. ಸೊ ಈ ಫಸ್ಟ್ 10 ಮಿನಿಟ್ಸ್ ನೀವೇನಾದ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬಿಟ್ರೆ ಇನ್ನ ಇಂಟರ್ವ್ಯೂ ಆದಂಗೆ. ಓಕೆ, ಸೊ ಫಸ್ಟ್ 10 ಮಿನಿಟ್ಸ್ ಅಲ್ಲಿ ಇವಾಗ 10 ಜನ ಇಂಟರ್ವ್ಯೂ ಕೊಡ್ತಾ ಇದಾರೆ ಅಂದ್ರೆ ಆ ಫಸ್ಟ್ 10 ನಿಮಿಷ ಚೆನ್ನಾಗಿ ಮಾಡೋದ್ರಲ್ಲಿ 8 ಜನ ಅಲ್ಲೇ ಸೆಲೆಕ್ಟ್ ಆಗ್ತಾರೆ. ಇನ್ ಮಿಕ್ಕಿದ ಅವ್ರ ಆನ್ಸರ್ ಹೇಳ್ತಾರೆ, ಹೇಳ್ದೇ ಇರ್ತಾರೆ, ಅದೆಲ್ಲ ಸೆಕೆಂಡ್ರಿ. ಆ ಫಸ್ಟ್ 10 ನಿಮಿಷದಲ್ಲೇ ಸೆಲೆಕ್ಟ್ ಆಗೋದಕ್ಕೆ ಹೈ ಚಾನ್ಸಸ್ ಇದೆ. ಬಿಕಾಸ್ ಆ ಫಸ್ಟ್ ಇಂಪ್ರೆಷನ್ ಅನ್ನೋದನ್ನ ಬಂದ್ಬಿಟ್ರೆ ಅವ್ರು ಖಂಡಿತ ಸೆಲೆಕ್ಟ್ ಮಾಡ್ತಾರೆ. ಆ ಫಸ್ಟ್ 10 ಮಿನಿಟ್ಸ್ ನೀವು ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ, ಏನೇನೆಲ್ಲ ಆನ್ಸರ್ ಮಾಡ್ತಾ ಇದ್ದೀರಾ ಅನ್ನೋದು ತುಂಬಾ ಮುಖ್ಯ. ಓಕೆ, ಈ ಪವರ್ BI ಅಂದ್ರೆ ಏನಂದ್ರೆ ತುಂಬಾ ಟೆಕ್ನಿಕಲ್ ಕ್ವಶನ್ಸ್ ಇರುತ್ತೆ. ಆ ಟೆಕ್ನಿಕಲ್ ಕ್ವಶನ್ಸ್ ಕೇಳಿದಾಗ ಇವಾಗ ಏನು DAX ಫಂಕ್ಷನ್ಸ್ ಅಂದ್ರೆ ಏನು, ಪವರ್ BI ಚಾರ್ಟ್ಸ್ ಅಂದ್ರೆ ಏನು, ಪವರ್ BI ಮ್ಯಾಪ್ ಅಂದ್ರೆ ಏನು, ಆ ಫಂಕ್ಷನ್ ಅಂದ್ರೇನು, ಈ ಫಂಕ್ಷನ್ ಎಂದ್ರು ಅಂತ ಕೇಳ್ತಾ ಇದ್ದಾಗ ಆ ಡೆಫಿನೇಷನ್ಸ್ ಎಲ್ಲ ಓದಿರ್ತಿರಲ್ಲ, ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು ಎಕ್ಸಾಂಪಲ್ಸ್ ಜೊತೆಗೆ ಹೇಳಿ. ಆ ಎಕ್ಸಾಂಪಲ್ಸ್ ಜೊತೆ ಹೇಳ್ದಾಗ ಅವ್ರಿಗೆ ಒಂದು ಕ್ಲಾರಿಟಿ ಬರುತ್ತೆ. ಓಕೆ, ಇವರು ನಿಜವಾಗ್ಲೂ ಕೆಲಸ ಮಾಡಿದ್ದಾರೆ, ಇವ್ರಿಗೆ ಇನ್ ಡೆಪ್ತ್ ನಾಲೆಜ್ ಗೊತ್ತಿದೆ ಅಂತ ಅವ್ರಿಗೆ ಗೊತ್ತಾಗತ್ತೆ. ಸೊ ನೀವೇನ್ ಮಾಡಿ, ಏನೇ ಕ್ವಶನ್ ಕೇಳಿದ್ರು ಎಕ್ಸಾಂಪಲ್ಸ್ ಜೊತೆಗೆ ಆನ್ಸರ್ ಮಾಡಿ. ಇಲ್ಲಿ ನೀವು ಜಾಸ್ತಿ ಸ್ಕೋರ್ ಮಾಡ್ಬೋದು. ಓಕೆ, ಸೊ ಇಂಟರ್ವ್ಯೂ ಅಲ್ಲಿ ನೀವು ಎಷ್ಟು ಕ್ವಶನ್ ಆನ್ಸರ್ ಮಾಡ್ತೀರಾ ಅನ್ನೋದು ಮುಖ್ಯ ಅಲ್ಲ, ಆ ಎಷ್ಟು ಕ್ವಶನ್ಗೆ ಆ ಕ್ಲಾರಿಟಿಯಿಂದ ಆನ್ಸರ್ ಮಾಡ್ತೀನಿ ಅನ್ನೋದು ಮುಖ್ಯ. ಇವಾಗ ನೋಡಿ, 15 ಕ್ವಶನ್ ಕೇಳ್ತಾರಂದ್ರೆ ಯಾವ ಪ್ಯಾನಲ್ 15 ಕ್ವಶನ್ಗೆ 15 ಆನ್ಸರ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಲ್ಲ. ಇನ್ಫ್ಯಾಕ್ಟ್ ಅವ್ರಿಗೆ ಗೊತ್ತಿರಲ್ಲ. ಆ 15 ಕ್ವಶನ್ ನೀವು 6 ಕ್ವಶನ್ 7 ಕ್ವಶನ್ ನೀವು ಆನ್ಸರ್ ಮಾಡಿದ್ರು ಚಾನ್ಸಸ್ ಇದೆ ನೀವು ಸೆಲೆಕ್ಟ್ ಆಗೋದಕ್ಕೆ. ಹೆಂಗೆ ಅಂದ್ರೆ ಆ 5 to 6 ಕ್ವಶನ್ಸ್ ನೀವು ಹೇಳೋ ಕ್ವಾಲಿಟಿ ಇರುತ್ತಲ್ವಾ, ಎಷ್ಟು ಕ್ಲಾರಿಟಿ ಹೇಳ್ತೀರಾ, ಎಷ್ಟು ಚೆನ್ನಾಗಿ ಹೇಳ್ತೀರಾ, ಆ ಪ್ರೆಸೆಂಟೇಶನ್ ಹೆಂಗಿರುತ್ತೆ ಅದು ಮುಖ್ಯ. ಓಕೆ, 15 ಕ್ವಶನ್ಗೆ 15 ಕ್ವಶನ್ ಒನ್ ವರ್ಡ್ ಅಲ್ಲಿ ಆನ್ಸರ್ ಹೇಳಿ ಸೆಲೆಕ್ಟ್ ಆಗೋದು ಮುಖ್ಯ ಅಲ್ಲ. ಸೆಲೆಕ್ಟ್ ಮಾಡೋದು ಇಲ್ಲ ಅವರು. ನೀವು ಅದು ಹೆಂಗ್ ಕ್ಲಾರಿಟಿಯಿಂದ ಎಕ್ಸ್ಪ್ಲೇನ್ ಮಾಡ್ತೀರಾ, ಅದನ್ನ ಹೆಂಗ್ ಅಂಡರ್ಸ್ಟ್ಯಾಂಡ್ ಮಾಡ್ತೀರಾ ಅನ್ನೋದು ಮುಖ್ಯ. ಎಲ್ಲರಿಗೂ ಎಲ್ಲಾ ಕ್ವಶನ್ ಗೊತ್ತಿರ್ಬೇಕು ಅಂತ ಅವಶ್ಯಕತೆ ಇಲ್ಲ. ಮೇ ಬಿ ಆ ಸಿಚುವೇಶನ್ ನಿಮ್ಗೆ ಬಂದಿರಲ್ಲ, ಇಲ್ಲ ಆ ಎಕ್ಸಾಂಪಲ್ ನೀವು ನೋಡಿರಲ್ಲ, ಹಂಗಿರುತ್ತೆ. ಸೊ ನೀವ್ ಏನೇ ತಪ್ಪು ಹೇಳಿದ್ರು ಕಾನ್ಫಿಡೆಂಟ್ ಆಗಿ ಹೇಳಿ, ಇಟ್ಸ್ ಫೈನ್, ತಪ್ಪಿದ್ಯಾ ಆಯ್ತು, ಬಟ್ ಆ ಕಾನ್ಫಿಡೆನ್ಸ್ ಇರ್ಬೇಕು. ಆ ಕಾನ್ಫಿಡೆನ್ಸ್ ಇದ್ರೆ ಆ 30 ನಿಮಿಷ ಕಂಪ್ಲೀಟ್ ಆಗಿ ನಿಮ್ಗೆ ಕಾನ್ಫಿಡೆನ್ಸ್ ಇರುತ್ತೆ, ಈಸಿಯಾಗಿ ಕ್ಲಿಯರ್ ಮಾಡ್ಕೊಂಡು ಹೋಗ್ಬೋದು. ಇದೆಲ್ಲ ಒಂದ್ ಸ್ವಲ್ಪ ಸ್ಟೆಪ್ಸ್ ನೀವು ಫಾಲೋ ಮಾಡ್ಬೇಕು. ಇದ್ರ ಜೊತೆಗೆ ಪವರ್ BI ಅಲ್ಲಿ ಏನಾಗುತ್ತೆ ಅಂದ್ರೆ ಆ ಡೇಟಾ ಬರುತ್ತಲ್ವಾ,
ಆ ಡೇಟಾನ ಕ್ಲೀನ್ ಮಾಡ್ತೀರಾ, ಆಮೇಲೆ ಟ್ರಾನ್ಸ್ಫರ್ ಮಾಡ್ತೀರಾ, ಅದ್ರ ಜೊತೆಗೆ ಅದನ್ನ ತಗೊಂಡೋಗಿ ಕ್ಲೈಂಟ್ಗೆ ತೋರಿಸ್ತೀರಾ. ಆ ಕ್ಲೈಂಟ್ಗೆ ತೋರಿಸಿದಾಗ ನೀವು ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕು, ಅದ್ ಏನ್ ಮಾಡ್ತಾ ಇದೆ, ಹೆಂಗ್ ರಿಪೋರ್ಟ್ ಬರ್ತದೆ, ಆ ಬಿಸ್ನೆಸ್ ಹೆಂಗ್ ಹೋಗ್ತಾ ಇದೆ, ಪ್ರಾಫಿಟ್ ಎಷ್ಟಾಗಿದೆ, ರೆವೆನ್ಯೂ ಎಷ್ಟಾಗಿದೆ ಅಂತೆಲ್ಲ ನೀವು ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಮಾಡ್ತೀರಾ. ಸೊ ಇದು ಮಾಡ್ಬೇಕಾದ್ರೆ ಕಮ್ಯುನಿಕೇಶನ್ ತುಂಬಾ ಇಂಪಾರ್ಟೆಂಟ್ ಇದೆ. ಎಲ್ಲ ಕ್ಲೈಂಟ್ಸ್ ಎಲ್ಲ ನೋಡಿದ್ರೆ ಔಟ್ಸೈಡ್ ಇಂಡಿಯಾ ಇರ್ತಾರೆ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, US, UK ಅಂತಾರೆಲ್ಲ ಇರ್ತಾರೆ. ಅವ್ರಿಗೆ ನೀವು ಅದನ್ನ ಹೆಂಗ್ ಎಕ್ಸ್ಪ್ಲೈನ್ ಮಾಡ್ತೀರಾ ಅನ್ನೋದು ಮುಖ್ಯ. ಅದಕ್ಕೆ ಆ ಕಮ್ಯುನಿಕೇಶನ್ ಅದನ್ನ ಹೆಂಗ್ ಸೆಂಟೆನ್ಸ್ ಫಾರ್ಮೇಶನ್ ಆಗ್ತೀರಾ ಅಂತ ತುಂಬಾ ಮುಖ್ಯ. ಪವರ್ BI ಇಂಟರ್ವ್ಯೂ ಅಲ್ಲಿ ಕಮ್ಯುನಿಕೇಶನ್ ತುಂಬಾ ನೋಡ್ತಾರೆ. ನೀವು ಟೆಕ್ನಿಕಲ್ ಆಗಿ ಎಲ್ಲ ಗೊತ್ತಿರ್ಲಿ, ನೀವು ಪವರ್ BI ಅಲ್ಲಿ ಎಕ್ಸ್ಪರ್ಟ್ ಆಗಿರ್ಲಿ, ಕಮ್ಯುನಿಕೇಶನ್ ಇಲ್ಲ ಅಂದ್ರೆ ಪಡಿಸ್ಕೊಂತೀರಾ. ಅದಕ್ಕೆ ಅದನ್ನ ನಾರ್ಮಲ್ ಆಗಿ ಒಂದು ಸಿಂಪಲ್ ಇಂಗ್ಲಿಷ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಕ್ ಟ್ರೈ ಮಾಡಿ. ನೀವ್ ಏನ್ ಹೇಳ್ತಿರೋ ಅದನ್ನ ವೆಲ್ ಪ್ರೆಸೆಂಟ್ ಮಾಡಿ. ಒಂದು ಎಕ್ಸಾಂಪಲ್ ಕೊಟ್ರೆ, ಸಪೋಸ್ ಇವಾಗ ಯಾವ್ದೋ ಒಂದು ಚಾರ್ಟ್ ಹೇಳ್ತೀರಾ ಅನ್ಕೊಳ್ಳಿ, ಪೈ ಚಾರ್ಟ್ ಹೇಳ್ತೀರಾ, ಇಲ್ಲ ಡೋನೆಟ್ ಚಾರ್ಟ್ ಹೇಳ್ತೀರಾ, ಇಲ್ಲ ಕಾಲಮ್ ಚಾರ್ಟ್ ಹೇಳ್ತೀರಾ ಅಂದ್ರೆ ಅದಕ್ಕೆ ಏನೇನ್ ಫೀಚರ್ಸ್ ಬೇಕು, X ಆಕ್ಸಸ್ ಅಲ್ಲಿ ಏನು, Y ಆಕ್ಸಸ್ ಅಲ್ಲಿ ಏನು, ಅದನ್ನ ಹೆಂಗ್ ನೀವು ಮೆಜರ್ ಮಾಡ್ತೀರಾ ಅನ್ನೋದು ಸ್ವಲ್ಪ ಡೀಟೇಲ್ ಆಗಿ ಪ್ರೆಸೆಂಟ್ ಮಾಡಿ. ಪ್ರೆಸೆಂಟೇಶನ್ ತುಂಬಾ ಮುಖ್ಯ. ಪವರ್ BI ಡೆವಲಪರ್ ರೋಲು ಇಲ್ಲ ಡೇಟಾ ಅನಾಲಿಸ್ಟ್ ರೋಲ್ಗೆ ಪ್ರೆಸೆಂಟೇಶನ್ ತುಂಬಾ ಮುಖ್ಯ. ಆ ರಾ ಡೇಟಾ ಬರುತ್ತಲ್ವಾ, ರಾ ಡೇಟಾ ಏನು ಮಾಡಕ್ಕಾಗಲ್ಲ. ಅದನ್ನ ನಾವು ಕ್ಲೀನ್ ಮಾಡಿ, ಆ ಟ್ರಾನ್ಸ್ಫರ್ ಮಾಡಿ, ಅದನ್ನ ಹೆಂಗ್ ನಾವು UI ತೋರಿಸಿ ಕ್ಲೈಂಟ್ ನಾವ್ ಹೆಂಗ್ ಎಕ್ಸ್ಪ್ಲೈನ್ ಮಾಡ್ತೀವಿ ಅನ್ನೋದು ತುಂಬಾ ಮುಖ್ಯ. ಅದ್ರ ಜೊತೆಗೆ ನೀವೇನಾದ್ರೂ ಆನ್ಸರ್ ಮಾಡ್ತಿದ್ದೀರಾ ಅಂದ್ರೆ ಟೆಕ್ನಿಕಲ್ ಟರ್ಮ್ಸ್, ನೀವೇನ್ ಮಾಡಿ ಸ್ವಲ್ಪ ಬಿಸ್ನೆಸ್ ಟರ್ಮಿನಾಲಜೀಸ್ ನ ಸ್ವಲ್ಪ ಒಳಗಡೆ ತಗೊಂಬನ್ನಿ. ಇವಾಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಕ್ವಶನ್ ಕೇಳಿದ್ರು ಅಂದ್ರೆ ಯಾವ್ದೋ ಒಂದು DAC ಫಂಕ್ಷನ್ ಕೇಳ್ತಾರೆ, ಸಮ್ ಫಂಕ್ಷನ್ ಇಲ್ಲ ಸಮ್ ಎಕ್ಸ್ ಫಂಕ್ಷನ್ ಅಂತ ಕೇಳ್ತಾರೆ ಅಂದ್ರೆ ಸುಮ್ನೆ ಆ DAC ಫಂಕ್ಷನ್ ಎಕ್ಸ್ಪ್ಲೈನ್ ಮಾಡೋ ಬದಲು ಸೇಲ್ಸ್ ಕಾಲಮ್ ಇತ್ತು ನನ್ನ ಪ್ರಾಜೆಕ್ಟ್ ಅಲ್ಲಿ, ಪ್ರಾಫಿಟ್ ಕಾಲಮ್ ಇತ್ತು, ರೆವೆನ್ಯೂ ಕಾಲಮ್ ಇತ್ತು, ಅದಕ್ಕೆ ಆ ರೆವೆನ್ಯೂ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾನು ಹಂಗೆ ಆನ್ ದ ಫ್ಲೈ ನಾನು DAC ಫಂಕ್ಷನ್ ಯೂಸ್ ಮಾಡಿದೆ ಅಂತ ಎಕ್ಸಾಂಪಲ್ಸ್ ಕೊಡಿ. ಆ ಬಿಸ್ನೆಸ್ ಟರ್ಮಿನಾಲಜೀಸ್ ನ ಒಳಗಡೆ ಕರ್ಕೊಂಬನ್ನಿ. ನೀವು ಟೆಲಿಕಮ್ಯುನಿಕೇಶನ್, ಹೆಲ್ತ್ ಕೇರು, ಇಲ್ಲ ಕಾಮರ್ಸ್, ಯಾವ್ದ್ರಲ್ಲಿ ಡೊಮೈನ್ ಅಲ್ಲಿ ನೀವು ಕೆಲಸ ಮಾಡಿದ್ರು ಆ ಟರ್ಮಿನಾಲಜೀಸ್ ನ ಒಳಗಡೆ ತಗೊಂಡ್ಬಂದ್ರೆ ಅವ್ರಿಗೆ ಒಳ್ಳೆ ಇಂಪ್ರೆಷನ್ ಬರುತ್ತೆ. ಆ ಇಂಪ್ರೆಷನ್ ಅಲ್ಲಿ ದೇ ವಿಲ್ ಫೀಲ್ ಲೈಕ್ ಓಕೆ ನೀವೆಲ್ಲ ಕೆಲಸ ಮಾಡಿದೀರಾ, ನೀವು ಅದೆಲ್ಲ ವರ್ಕ್ ಮಾಡಿದೀರಾ ಅಂತ ಒಂದು ಕಾನ್ಫಿಡೆನ್ಸ್ ಬರುತ್ತೆ ನಿಮ್ಗೆ. ಓಕೆ, ನಾವು ಲಾಸ್ಟ್ ಕ್ವಶನ್ ಏನು ಅಂದ್ರೆ, ಫಸ್ಟ್ ಒಂದು 10 ನಿಮಿಷ ಆಯ್ತು, ಆಮೇಲೆ ಬರೋ ಒಂದು 15 ನಿಮಿಷ ಅಂದ್ರೆ ಟೆಕ್ನಿಕಲ್ ಕ್ವಶನ್ಸ್ ಕೇಳ್ತಾರೆ, ಎಲ್ಲ ಫಾಲೋ ಅಪ್ ಕ್ವಶನ್ಸ್ ಇರುತ್ತೆ. ಆ ಪ್ರಾಜೆಕ್ಟ್ ಬಗ್ಗೆ ಕೇಳ್ತಾರೆ, ಇಲ್ಲ ಅದ್ರಲ್ಲಿರೋ ಟೆಕ್ನಿಕಲ್ ಟರ್ಮ್ಸ್ ಕೇಳ್ತಾರೆ. ಸೊ ಹಂಗಂಗೆ ಹೋಗುತ್ತೆ. ಸೊ ನಾನು ಹೇಳ್ದಂಗೆ 30 ಮಿನಿಟ್ಸ್ಗಿಂತ ಜಾಸ್ತಿ ಇಂಟರ್ವ್ಯೂ ಎಕ್ಸ್ಟೆಂಡ್ ಆಗಲ್ಲ. ಲಾಸ್ಟ್ 5 ಮಿನಿಟ್ಸ್, ಒಂದು 2 ಮಿನಿಟ್ಸ್ ಇದ್ದಾಗ ಅವರೆಲ್ಲ ಓಕೆ ಅನ್ಸ್ಮೇಲೆ ಲಾಸ್ಟ್ ಒಂದು ಕೇಳ್ತಾರೆ, ನನಗೇನಾದ್ರೂ ನಿಮ್ ಕ್ವಶನ್ ಕೇಳ್ಬೇಕಾ ಅಂತ ಪ್ಯಾನೆಲ್ ಕೇಳ್ತಾರೆ. ಈ ಟೈಮ್ ನೀವು ಯುಟಿಲೈಸ್ ಮಾಡ್ಕೊಳ್ಳಿ. ಇಲ್ಲ ನಾನು ಏನೂ ಇಲ್ಲ ಅಂತ ತಕ್ಷಣ ಇಡಬೇಡಿ. ಅವ್ರಿಗೆ ನಿಮ್ಮಲ್ಲಿ ಇಂಟ್ರೆಸ್ಟ್ ಬರಬೇಕು, ನೀವು ಈ ಜಾಬ್ಗೆ, ಈ ರೋಲ್ಗೆ ಇಂಟ್ರೆಸ್ಟ್ ಇದೆ, ನೀವು ಅಪ್ಲೈ ಮಾಡಿದೀರಾ ಅಂತ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬರಬೇಕು. ಅದಕ್ಕೆ ಸ್ವಲ್ಪ ಕ್ವಶನ್ಸ್ ಕೇಳಿ. ಈ ರೋಲ್ ಹೆಂಗಿರುತ್ತೆ, ಈ ಕಂಪನಿಲಿ ಏನೇನ್ ಮಾಡ್ತೀರಾ, ನಾನು ಇದ್ದಿದ್ದ ಕಂಪನಿಲಿ ಹಿಂಗಿತ್ತು, ಈ ತರ ಕ್ಲೈಂಟ್ ಇಂಟ್ರಾಕ್ಷನ್ ಇತ್ತು, ಎವ್ರಿ ಡೇ ನಾವು ಕನೆಕ್ಟ್ ಮಾಡ್ತೀವಿ, ನಾನು ಡೇ ಟು ಡೇ ಟಾಸ್ಕ್ ಹಿಂಗಿತ್ತು, ನಿಮ್ ಕಂಪನಿಲಿ ಹೆಂಗೆ ಅಂತ ನೀವು ಕೇಳಿದ್ರೆ ಅವ್ರಿಗೂ ಒಂದ್ ಸ್ವಲ್ಪ ಆನ್ಸರ್ ಮಾಡಿದಾಗ ಇಂಟ್ರೆಸ್ಟ್ ಬರುತ್ತೆ. ಸೊ ಈ ಹುಡುಗ ಈ ತರ ಆನ್ಸರ್ ಮಾಡ್ಬೇಕು ಅಂತ, ಅವನ್ಗೆ ಇಲ್ಲಿ ಬಂದ್ಮೇಲೆ ಈ ತರ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅಂತ ಇಂಟ್ರೆಸ್ಟ್ ಇದೆ ಅಂತೇಳಿ ಇಟ್ ವಿಲ್ ಕ್ರಿಯೇಟ್ ಅ ಪಾಸಿಟಿವ್ ಆಟಿಟ್ಯೂಡ್. ನಿಮ್ಮ ಮೇಲೆ ಒಂದು ಗುಡ್ ಇಂಪ್ರೆಷನ್ ಬರುತ್ತೆ. ಓಕೆ, ಸೊ ನೀವು ಟೆಕ್ನಿಕಲಿ ಏನೇ ಸ್ಟ್ರಾಂಗ್ ಇದ್ರು, ನೀವು ಪ್ರೆಸೆಂಟೇಷನ್, ಕಮ್ಯುನಿಕೇಶನ್, ಎಕ್ಸ್ಪ್ಲೇನಿಂಗ್ ವಿತ್ ಎನ್ ಎಕ್ಸಾಂಪಲ್, ಆ ಫಸ್ಟ್ 10 ಮಿನಿಟ್ಸ್ ಒಂದು ಪವರ್ ಪ್ಲೇ ತರ, ಫಸ್ಟ್ ಒಂದು ಬಂದು ಒಂದು 6 ಓವರ್ ಹೊಡೆದ್ಬಿಟ್ಟು ಹೋಗಲ್ವಾ, ಆ ತರ ಫಸ್ಟ್ ಒಂದು 10 ಮಿನಿಟ್ಸ್ ಚೆನ್ನಾಗಿ ಪರ್ಫಾರ್ಮ್ ಆಗ್ಬಿಟ್ರೆ ಇಂಟರ್ವ್ಯೂ ಈಸ್ ಲೈಕ್ ಎ ಕೇಕ್ ವಾಕ್ ಅಷ್ಟೇ. ಓಕೆ, ಸೊ ಇದನ್ನೆಲ್ಲ ನೀವು ಫಾಲೋ ಮಾಡ್ಕೊಂಡ್ ಬನ್ನಿ, ಖಂಡಿತ ಇಂಟರ್ವ್ಯೂ ಕ್ಲಿಯರ್ ಮಾಡ್ಬೋದು. ಓಕೆ, ಸೊ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಇದ್ರ ಜೊತೆಗೆ ಮುಂದೆ ಇನ್ನ ಏನೇನ್ ಟಾಪಿಕ್ಸ್ ಎಲ್ಲ ಓದ್ಬೇಕು, ಏನೇನ್ ಟಾಪಿಕ್ಸ್ ಎಲ್ಲ ಪ್ರಿಪೇರ್ ಬೇಕು ಅಂತ ವಿಡಿಯೋ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು.